ಹೇಳ್ತಕ್ಕಂಥದ್ದು ಅದು ಸರಿನೂ ಅಲ್ಲ. ಬಿಜೆಪಿ ಬರ ಅಧ್ಯಯನ ಪರಿಸ್ಥಿತಿಯನ್ನು ಮಾಡಕ್ ಬರ್ತಿದ್ದಾರೆ, ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಕಡೆ ಮಾಡ್ತಿದ್ದಾರೆ, ಏನ್ ಹೇಳ್ತೀರಿ? ಮಾಡ್ಬೇಕಾಗುತ್ತೆ, ಅವ್ರ ಕರ್ತವ್ಯ ಅದು. ವಿರೋಧ ಪಕ್ಷವಾಗಿ ಹೋಗ್ಬೇಕಾಗುತ್ತೆ, ತಿರುಗಬೇಕಾಗುತ್ತೆ, ನೋಡ್ಬೇಕಾಗುತ್ತೆ, ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಗಮನ ಸೆಳಿಬೇಕಾಗುತ್ತೆ. ಅವ್ರ ಜವಾಬ್ದಾರಿ. ಮತ್ತೇನು ಹಾಸ್ಕೊಂಡು ಮನ್ಕೊಳಕ್ಕಿದ್ದಾರೆ ವಿರೋಧ ಪಕ್ಷ. ಈಗ 136 ಶಾಸಕರು ಇರುವಂತ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಟೇಕಪ್ ಆಗ್ತಾ ಇಲ್ಲ ಅನ್ನೋಂಥದ್ದು. ನಾಯಕತ್ವ ಬದಲಾವಣೆ ಆಯ್ತು, ಈ ಸಚಿವ ಸಂಪುಟ ವಿಸ್ತರಣೆ, ಖಾಸಗಿ ವಿಸ್ತರಣೆ ಇದರಲ್ಲಿ ಹೋಗ್ತಾ ಇದೆ. ಜೊತೆಗೆ ನೆರೆ ಒಂದ್ ಕಡೆ ನೆರೆ ಇದೆ, ಒಂದ್ ಕಡೆ ಬರ ಇರುವಂತದ್ದು. ಹಂಗಾಗಿ ಎಲ್ಲೋ ಒಂದ್ ಕಡೆ ಸರಿಯಾಗಿ ಟೇಕಪ್ ಆಗ್ತಾ ಇಲ್ಲ, ಇದ್ರಲ್ಲಿನ ಕಾಲ ಕಳಿತಿದ್ದಾರೆ ಅನ್ನೋದು ಯಾರು ಹೇಳ್ತಾರೆ? ಚರ್ಚೆ ಆಗ್ತಿದೆ ಸರ್. ಬಿಜೆಪಿ ಆರಂಭ ಮಾಡಿದ್ದಾರೆ. ಚರ್ಚೆ ಆಗುತ್ತೆ ರೀ. ಅವರು ವಿರೋಧ ಪಕ್ಷದವ್ರು ಚರ್ಚೆ ಮಾಡ್ಲೇಬೇಕು. ಜೀವಂತವಾಗಿ ಉಳಿಬೇಕಾದ್ರೆ ಅವ್ರು ಚರ್ಚೆ ಮಾಡ್ಬೇಕು, ಇಲ್ಲಂದ್ರೆ ಅವರು ಕೋಮಕ್ ಹೋಗ್ತಾರೆ. ಚರ್ಚೆ ಮಾಡ್ಬೇಕಾಗತ್ತೆ. ವಿರೋಧ ಪಕ್ಷ ಜೀವಂತವಾಗಿ ಇಡ್ಬೇಕಾದ್ರೆ ಮತ್ತು ಅವರು ಇದನ್ನ ಮಾಡದೆ ಹೋದ್ರೆ 28ಕ್ಕೆ ವಿರೋಧ ಪಕ್ಷದಲ್ಲೂ ಕೊಡಕ್ಕೆ ಅವ್ರಿಗೆ ಅವಕಾಶ ಇರಲ್ಲ. ಬೇರೆ ಯಾರಾದ್ರೂ ಬರ್ಬೋದು. ಮತ್ತೆ ಅಟ್ಲೀಸ್ಟ್ 28ಕ್ಕೆ ವಿರೋಧ ಪಕ್ಷ ಸ್ಥಾನಗಳಾದ್ರೂ ಕಾಯ್ಕೋಬೇಕಲ್ಲ ಅವ್ರು. ಅದಕ್ಕೂ ಸ್ವಲ್ಪ ಅವ್ರು ಓಡಾಡ್ಬೇಕಾಗತ್ತೆ. ಅವ್ರು ಓಡಾಡಿ ಅಧ್ಯಯನ ಮಾಡಿ ನಮಗೇನು ಸಲಹೆಗಳನ್ನು ಕೊಡ್ತಾರೆ ಅದನ್ನ ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ಒಂದು, ಮೊನ್ನೆ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಆದ್ಮೇಲೆ ಸಚಿವ ಸಂಪುಟದ ಸಭೆಯನ್ನ ಕರೆದಿದ್ರು. ಖಾತೆ ಅದನ್ನ ಆಮೇಲೆ ನೋಡೋಣ, ಆಮೇಲೆ ಅದನ್ನೆಲ್ಲವೂ ಕೂಡ ಹಂಚಿಕೆ ಮಾಡ್ತೀವಿ. ತಕ್ಷಣದಿಂದ 31 ಜಿಲ್ಲೆಗೂ ಪ್ರತಿಯೊಬ್ಬ ಸಚಿವರು ಆ ಜಿಲ್ಲೆಗೆ ಹೋಗ್ಬೇಕು, 2 ದಿವಸ ಸಂಚಾರ ಮಾಡಬೇಕು, ಪ್ರತಿಯೊಂದು ವಿಧಾನಸಭೆಯ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡನ್ನೂ ಕೂಡ ವೀಕ್ಷಣೆ ಮಾಡಿಕೊಂಡು ಅದನ್ನ ನಾಳೆ ನಡೀತಕ್ಕಂಥ ಬುಧವಾರದ ಸಚಿವ ಸಂಪುಟದಲ್ಲಿ ಅದನ್ನ ವರದಿಯನ್ನ ಕೊಡಬೇಕು. ಅದನ್ನ ಎಲ್ಲೆಲ್ಲಿ ತುರ್ತು ಕ್ರಮಗಳನ್ನು ತಗೋಬೇಕು ಅದನ್ನ ತುರ್ತು ಕ್ರಮಗಳನ್ನು ತಗೊಳ್ಳಿಕ್ಕೆ ಎಲ್ಲಾ ಸಚಿವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ನಾನು 2 ದಿವಸಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ಕೊಟ್ಟಿದ್ದೀನಿ. 6 ವಿಧಾನಸಭೆಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದೀನಿ. ಪ್ರತ್ಯಕ್ಷವಾಗಿ ಬೆಳೆ ಹಾನಿ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ಕೂಡ ವೀಕ್ಷಣೆ ಮಾಡಿದ್ದೀನಿ. ನಾಳೆ ಬುಧವಾರ ದಿವಸ ಮುಖ್ಯಮಂತ್ರಿಗಳಿಗೆ ಅದನ್ನು ವರದಿ ಕೊಡುವಂತ ಮಾಡ್ತು. ಇದು ಎಲ್ಲ ರಾಜ್ಯದಲ್ಲಿ, ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಸಚಿವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾನು ನಿನ್ನೆ ರಾತ್ರಿ 12 ಗಂಟೆಗೆ ನಾನು ಇಲ್ಲಿ ಬಂದಿರೋದು. 6 ಕ್ಷೇತ್ರದ ವೀಕ್ಷಣೆ ಮಾಡಿದ್ದೀನಿ. ಅಲ್ಲಿ ಬೆಳೆ ಹಾನಿ ಇರ್ಬೋದು, ಬರಗಾಲ ಪರಿಸ್ಥಿತಿ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಎಲ್ಲವನ್ನೂ ಕೂಡ ನಾನು ವೀಕ್ಷಣೆ ಮಾಡ್ಕೊಂಡು ಬಂದೀನಿ. ಅವರು ಟೇಕಪ್ ಆಗಿಲ್ಲ ಅನ್ನೋದು ನಾವೇನು ಶುರು ಮಾಡಿದ್ವಲ್ಲ, ಇದಕ್ಕೆ ಪರ್ಯಾಯವಾಗಿ ವಿರೋಧ ಪಕ್ಷ ಮಲಗಿದೆಯಲ್ಲ, ಏನ್ ಮಾಡ್ತಾ ಇದೆ, ಜೀವಂತ ಇಲ್ಲಲ್ಲ ಅಂತ ಹೇಳಿ ಜನ ಮಾತಾಡೋದಕ್ಕೆ ಆ ಜನರಿಗೆ ಸಮಾಧಾನ ಆಗೋಗೋಸ್ಕರ ಆದ್ರೂ ಸಹಿತ ಅವ್ರು ಮಾಡ್ಬೇಕು ಅಂತಕ್ಕಂಥದ್ದು ಮಾಡಿದರೆ ಅವ್ರಿಗೆ ಒಳ್ಳೇದಾಗಿ ನಿಭಾಯಿಸ್ತಾರೆ. ಆ ಕೆಪಾಸಿಟಿ ಇದೆ. ಆದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಇಲ್ಲೇ ಖ್ಯಾತಿಗಳು ಕೂಡ ಜಾಸ್ತಿ ಇದಾವೆ. ಆ ಖ್ಯಾತಿಗಳನ್ನ